IPL ಈ ಎಲ್ಲ ತಂಡಗಳು ಸ್ವಲ್ಪ ನಿಟ್ಟುಸಿರು ಬಿಡೋಂಗಾಗೈತಿ. ಸ್ವಲ್ಪ ಯಾಕಪ್ಪ ಅಂತಂದ್ರೆ ಪ್ಲೇ ಆಫ್ದಾಗ ಇದ್ದಾರೋ ಈಗ ಆಲ್ರೆಡಿ ಪ್ಲೇ ಆಫಿಗೆ ಬಂದೀವಿ ಅಂತೇಳಿ ಖುಷಿಯಾಗಿದ್ರು. ಒಂದು ಸ್ವಲ್ಪ ಅವ್ರಿಗೆ ನಿರಾಳ ಆಗಿತ್ತು ಮ್ಯಾಗಿನ 3 ಇರುವಂಥ ಟೀಮ್ನವ್ರು. ಆದರೆ ಸ್ವಲ್ಪ ಯಾಕಂದ್ರೆ ಅವ್ರಿಗೆ ಸಹಿತ ನೆಕ್ಸ್ಟ್ ಫೈನಲ್ ಇಂಟೆನ್ಷನ್ ಐತಿ. ಇನ್ನು ಈ ಗಾಡಿ ನೋಡೋದಾದ್ರೆ KKRದವ್ರಾಗಿರ್ಬೋದು, ಪಂಜಾಬ್ದವ್ರಾಗಿರ್ಬೋದು, ರಾಜಸ್ಥಾನದವ್ರಾಗಿರ್ಬೋದು, ಮತ್ತು ಡೆಲ್ಲಿಯವ್ರಾಗಿರ್ಬೋದು, ಇವ್ರಿಗೆಲ್ಲ ಏನಿತ್ತು ಸ್ವಲ್ಪ ಪ್ಲೇ ಆಫಿಗೆ ನಾನು ಹೋಗ್ಬೇಕು ಅನ್ನೋ ಒಂದು ಛಲ ಇತ್ತು. ಅಷ್ಟೇ ಅಲ್ಲ ಅವ್ರು ಸ್ವಲ್ಪ ಒದ್ದಾಡ್ತಾನೂ ಇದ್ರೆ ಅವ್ರಿಗೆ ಈಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅನ್ನೋದಕ್ಕಿಂತ ಪೂರ್ತಿಯಾಗಿ ಒಂದು ಟೆನ್ಷನ್ ಕಡಿಮೆ ಆಗೈತಿ. ಆದ್ರೆ ಪೂರ್ತಿಯಾಗಿ ನಾವು ಲೀಗ್ನಿಂದ ಹೊರಗೆ ಬಿದ್ದೀವಲ್ಲ ಅನ್ನೋ ಒಂದು ಸಂಕಟ ಇದ್ದೇ ಇರ್ತೈತಿ. ಹಿಂಗಿರ್ಬೇಕಾದ್ರೆ ಈಗ ನಾವು ಪಂಜಾಬ್ ಟೀಮ್ದ ನೋಡೋಣ. ಮೊದಲು ಇವತ್ತು ರಾಜಸ್ಥಾನ್ ರಾಯಲ್ಸ್, KKR ಮತ್ತು ಏನು ಪಂಜಾಬ್ದವ್ರು ಇದ್ರಲ್ಲ ಇವರೆಲ್ಲ ನಾವು ಬರ್ಬೇಕು ಅನ್ನತ್ತಿದ್ರು. ಅಷ್ಟರೊಳಗೆ ಮುಂಬೈನ ಮನೀಶ್ ಕ್ಯಾರ್ ರಾಜಸ್ಥಾನ್ ರಾಯಲ್ಸ್ ಅವ್ರು ಒಳಗೆ ಬಂದುಬಿಟ್ರೆ ಈಗ ಕ್ವಾಲಿಫೈ ಆದ್ರೆ. ಈಗ ಟಾಪ್ 4 ಒಳಗೆ ಅಂದ್ರೆ ಕ್ವಾಲಿಫೈ ಆದಂಥ ಟೀಮ್ಗಳೊಳಗೆ ರಾಜಸ್ಥಾನ, RCB, ಗುಜರಾತ್ ಮತ್ತೊಬ್ಬ ಸೊಳ್ಳಿ ಹೈದರಾಬಾದ್, ಈಗ ರಾಜಸ್ಥಾನದವ್ರು ಬಂದು ಸೇರ್ಕೊಂಡಾರ. ಇನ್ನೇನಪ್ಪ ಅಂತಂದ್ರೆ ಈ 4 ಟೀಮ್ಗಳು ಬಂದು ಸೇರ್ಕೊಂಡು. ಆದರೆ ಇಲ್ಲಿ ಪಂಜಾಬ್ದವ್ರ ಲಕ್ ನೋಡ್ರಿ, ಎಂಥ ಬ್ಯಾಡ್ ಲಕ್ ಪಂಜಾಬ್ದವ್ರದ್ದು ಬ್ಯಾಡ್ ಲಕ್ ಅನ್ನೋದಕ್ಕಿಂತ ಸುಮ್ಮನೆ ಇರಲಾರ್ದ ಕೆರ್ಕೊಂಡ್ವಿ ಅನ್ನೋಂಗೆ ಮಾಡ್ಕೊಂಡ್ರೇನೋ ಪಂಜಾಬ್ದವರು ಮತ್ತು KKRದವ್ರು ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಅವರು ನಡೀತಾ ಇದ್ದಿದ್ದು ಮ್ಯಾಚೇ ಬೇರೆ ಆಗಿತ್ತು, ಇಲ್ಲಿ ಕೆನಕದವ್ರನ್ನ ಬೇರೆ ಆಗಿತ್ತು. ಅದೇನಂದ್ರೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಪಂಜಾಬ್ದೊಂದು ಮ್ಯಾಚ್ ನಡೀತಾ ಇರ್ತೈತಿ. ಯಾವ ರೇಂಜಿಗೆ ಮ್ಯಾಚ್ ಹೋಗ್ತದೆ, ಒಳ್ಳೆ ರೀತಿಯೊಳಗೆ ಮ್ಯಾಚ್ ಹೋಗಿರ್ತೈತೆ. ಅದು ಆ ಮ್ಯಾಚ್ ಹೋಗ್ಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ಅಪೋಸಿಟ್ ಇವ್ರು ಏನು ಬ್ಯಾಟಿಂಗ್ ಮಾಡ್ತಾ ಇದ್ರು ಪಂಜಾಬ್ದವ್ರು, ಅವರೇ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅವ್ರದ್ದೇ ಒಂದು ವಿಕೆಟ್ ಹೋಗುತ್ತೆ. ಆ ವಿಕೆಟ್ ಎಷ್ಟು ರನ್ನಿಗೆ ಅಂದ್ರೆ 49 ರನ್ನಿಗೆ ಒಂದು ವಿಕೆಟ್ ಹೋಗ್ತೈತಿ. ಅದನ್ನು ತಗೊಂಬಂದವರು ಎಕ್ಸ್ ಖಾತೆ ಒಳಗೆ ಒಂದು ಸ್ಕೋರ್ನ ಹಾಕ್ತಾರೆ. 49 ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ಗೊತ್ತೈತಿ ಇದು RCB ಅವರ ಬ್ಯಾಡವಾದಂಥ ಒಂದು ದಾಖಲೆ. ಇದು ಬೇಕಾದಂಥದ್ದಲ್ಲ, ಬ್ಯಾಡವಾದಂಥ ಒಂದು ದಾಖಲೆ ಆಗಿತ್ತು RCBದ. ಆದ್ರಿಂದ ಇವ್ರು ಬಂದು ಅವ್ರನ್ನಲ್ಲಿ ಕೆಣಕ್ತಾರೆ. ಮ್ಯಾಚ್ ನಡೆಯಕತ್ತಿದ್ದು RRದವ್ರ ಜೊತೆ, ಬಟ್ ಇವ್ರು ಬಂದು ಕೆಣಕೋದು ಯಾರನ್ನ ಇದು RCBದವ್ರನ್ನ. ಆದರೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು RCB ಅವ್ರನ್ನ ಕೆಣಕಿದ್ರು ಅವ್ರು ಅಂತೇಳಿ. RCB ಕೋಟ್ಯಾಂತರ ಅಭಿಮಾನಿಗಳ ಕಣ್ಣು ಸಹಿತವಾಗ ಪಂಜಾಬ್ ಕಿಂಗ್ಸ್ ಮೇಲೆ ಬಿದ್ದಿತ್ತು. ಪಂಜಾಬ್ ಕಿಂಗ್ಸ್ನ ಜಾಸ್ತಿ ಜನ ಅವಾಗ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಅದಾದ ನಂತರ ಅನ್ನೋದಕ್ಕಿಂತ ಆ ಮ್ಯಾಚಿಂದನ ಅವ್ರು ಏನು RCBನ ಟೀಕಿಸಿದ್ರಲ್ಲ, ಆ ಮ್ಯಾಚಿಂದನ ಅವ್ರಿಗೆ ಸೋಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ಧ IPL ಆಗೋಕ್ಕಿಂತ ಮುಂಚೆ ಅಂತೂ ಟಾಪ್ ಒಳಗಿದ್ರು, ಕಂಟಿನ್ಯೂ ಟಾಪ್ ಒಳಗಿದ್ದಂಥ ಪಂಜಾಬ್ ಕಿಂಗ್ಸ್. ಮೊದಲು ಯಾರು ಕೇಳಿದ್ರು ಪಂಜಾಬ್ ಕಿಂಗ್ಸ್ ಈ ಸಲ ಮೊದಲು ಕ್ವಾಲಿಫೈ ಆಗ್ತದೆ ಅಂತ ಹೇಳ್ತಾ ಇದ್ರೆ. ಅದಾದ ನಂತರ RCB ಆಗ್ಬೋದು ಹಿಂಗೆಲ್ಲ ಹೇಳ್ತಾ ಇದ್ರೆ. ಅಂಥ ತಂಡ ಈಗ ಕ್ವಾಲಿಫೈ ಆಗೋದು ಹೋಯ್ತು. ಅದು ಒಂದು ಕ್ವಾಲಿಫೈ ಹಂತಕ್ಕೆ ಬರೋಕ್ಕೂ ಭಾಳ ಗುದ್ದಾಡ್ತಾ ಇತ್ತು. ಕಡೆಗೂ ಅದು ಕ್ವಾಲಿಫೈ ಆಗಲೇ ಇಲ್ಲ, ಈಗ ಸಂಪೂರ್ಣವಾಗಿ ಹೊರಗೆ ಹೋಗಿಬಿಡುತ್ತೆ. ಇದಷ್ಟೇ ಅಲ್ಲ, ಇನ್ನು KKR ನೋಡೋದಾದ್ರೆ KKRದವರು ಅಷ್ಟೇ ಮಾಡಿದ್ರು. ಅವ್ರು ಇನ್ನೂ IPL ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ RCBನ ಕೆನ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಸಿಗ್ನಲಲ್ಲಿರೋ 49 ಎಲ್ಲ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅವಾಗಲೇ ಕೆನ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಮೊದಲಿಂದಲೂ ತಿನ್ಕೊಂತ ಏನೋ ಮಾಡ್ಕೊಂಬಂದು ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಸಂಧ್ಯಾಗ ಸೇರ್ಕೊಂಡು ಕ್ವಾಲಿಫೈ ಆಗೋಣ ಅಂತ ನೋಡಿದ್ರೆ ಅದು ಸಹಿತ ಅವ್ರಿಗಿನ್ನೂ ಸಹಿತ ಆಗಲೇ ಇಲ್ಲ. ಇನ್ನು ಪಂಜಾಬ್ದವ್ರದ್ದು ಭಾಳ ಬ್ಯಾಡ್ ಲಕ್ ಅನ್ಬೋದು. RCBನ ಕೆನಕಿ ಹೋಯಿತು ಅಥವಾ ಅವ್ರದ್ದೇ ಆದಂಥ ಕೆಲವೊಂದು ತಪ್ಪುಗಳಿಂದ ಹೋಯಿತು. ತುದಿಗೆ ಒಂದು ಯಾರು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರ್ದಂಗಾಗಿ ಹೋಗಿಬಿಟ್ರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರು ಒಳಗೆ ಬಂದಾರ. ರಾಜಸ್ಥಾನ್ ರಾಯಲ್ಸ್ ಅವರು ಒಳಗೆ ಬಂದಾದ್ಮೇಲೆ ಈಗ ಕ್ವಾಲಿಫೈಯರ್ ಮ್ಯಾಚ್ ನಡೀತಾವೆ. ಇದೇ ಮಂಗಳವಾರ RCB ಮತ್ತು ಗುಜರಾತ್ ನಡುವಿನ ಕ್ವಾಲಿಫೈಯರ್ ಮ್ಯಾಚ್ ಫಸ್ಟ್ ಮ್ಯಾಚ್ ನಡೀತೈತಿ. ಅದಾದ ನಂತರ ಈಗ ಹೈದರಾಬಾದ್ ಜೊತೆ ಯಾವ ಮ್ಯಾಚ್ ನಡೀತೈತಿ, ಯಾವ ತಂಡ ಬರ್ತೈತಿ ಅಂತ ಕಾದು ನೋಡ್ತಾ ಇದ್ವಿ. ಈಗ ರಾಜಸ್ಥಾನ್ ರಾಯಲ್ಸ್ ಬಂದು ಆ ಒಂದು ಸ್ಥಾನನ ಪಡ್ಕೊಂಡ್ಬಿಟ್ಟೈತಿ. ಈಗ ರಾಜಸ್ಥಾನ್ ರಾಯಲ್ಸ್ ಮತ್ತು ಇಲ್ಲಿ RCB ಮತ್ತು ಗುಜರಾತ್ ನಡುವೆ ಮ್ಯಾಚ್ ನಡೀತಾವೆ. RCB ಮತ್ತು ಗುಜರಾತ್ ನಡುವಿನ ಮ್ಯಾಚಲ್ಲಿ ಯಾರು ಸೋಲ್ತಾರಲ್ಲ ಅವರು ಈ 3rd ಮತ್ತು 4th ಒಳಗೆ, ಅಂದ್ರೆ ಈಗ ಹೈದರಾಬಾದ್ ಮತ್ತು ರಾಜಸ್ಥಾನ 2 ತಂಡಗಳದಾವಲ್ಲ, ಇದರಲ್ಲಿ ಗೆದ್ದವ್ರ ಜೊತೆ ಆಡ್ತಾರೆ. ಇದರಲ್ಲಿ ಗೆದ್ದವರು ಯಾರು ಮುಂದಿನ ಹಂತಕ್ಕೆ ಬರ್ತಾರೆ, ಅವರಿಬ್ಬರ ನಡುವೆ ಫೈನಲ್ ನಡೀತೈತಿ. ನಿಮಗೇನು ಅನ್ಸುತ್ತಾ ಈ ಫೈನಲ್ ಪಂದ್ಯದೊಳಗೆ RCB ಇರುತ್ತಾ ಅಥವಾ ಮತ್ತೆ ಬೇರೆ ಯಾವ್ದಾರು ತಂಡ ಇರುತ್ತಾ, RCB ಜೊತೆಗೆ ಯಾವ ತಂಡ ಇರುತ್ತಾ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.